ನಮಸ್ಕಾರ ಸ್ನೇಹಿತರೆ, ಟ್ರೋಲಾಟ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೋಸ್ಟ್ಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಅದನ್ನ ಯಾವ ರೀತಿ ಅಪ್ಲೈ ಮಾಡೋದು ಮತ್ತೆ ಎಷ್ಟು ಪೋಸ್ಟ್ ಬಿಟ್ಟಿದೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಬಂದು 562 ಪೋಸ್ಟ್ ಬಿಟ್ಟಿದ್ದಾರೆ. ಒಟ್ಟು ಕರ್ನಾಟಕ ಕಲ್ಯಾಣಕ್ಕೆ 62 ಪೋಸ್ಟ್, ಒಂದು ಸಾಮಾನ್ಯ ಕರ್ನಾಟಕಕ್ಕೆ 500 ಪೋಸ್ಟ್ ಬಿಟ್ಟಿದ್ದಾರೆ. SC ST ಬಂದು ಫೀಸ್ ಬಂದು 500 ಇರುತ್ತೆ. ಜನರಲ್ ಕ್ಯಾಟಗರಿಗೆ ಬಂದು 750 ರೂಪಾಯಿ ಇರುತ್ತೆ. ಇದು ಅಪ್ಲಿಕೇಶನ್ ಸೆಕೆಂಡ್ ಪೀಸ್ ಬೇಸ್ ಮೇಲೆ ಹಾಕ್ಬೋದು. ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಆಗೋಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ SSC ಮಾರ್ಕ್ಸ್ ಕಾರ್ಡ್ ಹಾಗೂ PUC ಮಾರ್ಕ್ಸ್ ಕಾರ್ಡ್, ಮತ್ತೆ ನಿಮ್ಗೆ ಯಾವ್ದಾದ್ರು ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಅದರ್ ಕ್ವಾಲಿಫಿಕೇಶನ್ ಸಹ ಹಾಕ್ಬೋದು. ಮತ್ತೆ ನಿಮ್ಗೆ ಕ್ಯಾಸ್ಟ್ ರಿಸರ್ವೇಶನ್ಗೋಸ್ಕರ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಮತ್ತೆ ನಿಮ್ಮ ಫೋಟೋ ಮತ್ತೆ ನಿಮ್ಮ ಸಿಗ್ನೇಚರ್ ಅವಶ್ಯಕತೆ ಇರುತ್ತೆ. ಮತ್ತೆ ಫೋಟೋ ಮತ್ತೆ ಸಿಗ್ನೇಚರ್ ಬಂದು 50 KB ಒಳಗಡೆ ಇರಬೇಕು. ಇದನ್ನ ಸಹ ನೀವು ಫೋನಲ್ಲಿ ಅಪ್ಲೈ ಮಾಡಬಹುದು. ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಬಂದು ನಿಮ್ಮಲ್ಲಿರುವಂತಹ ಫೋನ್ ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ, KA ಅಂತ ಸರ್ಚ್ ಮಾಡಿ. ನಂದು ಆಲ್ರೆಡಿ ಲಾಗಿನ್ ಆಗಿದೆ. ಲಾಗಿನ್ ಆದ್ಮೇಲೆ ಇಲ್ಲಿ ನೋಡಬಹುದು ಗೌರ್ಮೆಂಟ್ ಇಂದ ಪೋಸ್ಟ್ 4 ಬಿಟ್ಟಿದ್ದಾರೆ. ಆಲ್ರೆಡಿ ವಿಲೇಜ್ ಅಕೌಂಟ್ಗೆ ಅಪ್ಲಿಕೇಶನ್ ಆಗೋದ್ರಿಂದ ಅಪ್ಲೈಡ್ ಪೋಸ್ಟ್ ಒಂದೊಂದು ತೋರಿಸ್ತಿದೆ. ಪ್ರೊಫೈಲ್ಗೆ ಬನ್ನಿ. ಮೊದಲು ಪ್ರೊಫೈಲ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು ಹಾಗೂ ನಿಮ್ಮ ವಿಲೇಜ್ ಕೇಳುತ್ತೆ. ಎಲ್ಲ ಫಿಲ್ ಆದ್ಮೇಲೆ ಸೇವ್ ನೆಕ್ಸ್ಟ್ ಕೊಡಿ. ಸೇವ್ ನೆಕ್ಸ್ಟ್ ಆದ್ಮೇಲೆ ನೀವು ಯಾವ್ದಾದ್ರು ಮೊದಲೇ ಪೊಲೀಸ್ ಎಕ್ಸಾಮ್ ಬರ್ದಿರ ಅಂತ ಕೇಳುತ್ತೆ. ಬರ್ದಿರ ಎಸ್ ಅಂತ ಕೊಡಿ, ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ. ನೆಕ್ಸ್ಟ್ ಬಂದು ನಿಮ್ಮ SSC ಮಾರ್ಕ್ಸ್ ಕಾರ್ಡ್ ಕೇಳುತ್ತೆ. SSC ಯಾವ ಇಯರ್ಲಿ ಪಾಸ್ ಆದ್ರಿ ಅಂತ ಕೇಳುತ್ತೆ. SSC ನಂಬರ್ ಹಾಕಿ ಮತ್ತೆ ಎಲ್ಲ ರಿಜಿಸ್ಟರ್ ಮಾಡಿ. ಹಾಗೆ PU ಕ್ವಾಲಿಫಿಕೇಶನ್ ಸಹ ಕೇಳುತ್ತೆ. PU ಯಾವ ಇಯರ್ ಪಾಸ್ ಆಯ್ತು ಮತ್ತೆ ಪರ್ಸೆಂಟೇಜ್ ಹಾಕಿ ಸೇವ್ ಕೊಡಿ. ನೆಕ್ಸ್ಟ್ ಬಂದು ಎಕ್ಸಾಮ್ ಸೆಂಟರ್ ಕೇಳುತ್ತೆ. ಎಕ್ಸಾಮ್ ಸೆಂಟ್ರು ನಿಮ್ಮ ಡಿಸ್ಟಿಕ್ ಇದ್ರೆ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರ ಕರ್ನಾಟಕ ಆದ್ರಿಂದ ಕರ್ನಾಟಕದಲ್ಲಿ ನಿಮ್ಗೆ ಯಾವ ಎಕ್ಸಾಮ್ ಸೆಂಟ್ರು ಹತ್ರ ಇರುತ್ತೆ ಆ ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೈಸೂರು ಆಗಿದ್ರಿಂದ ಮೈಸೂರು ಸೆಲೆಕ್ಟ್ ಮಾಡ್ಕೊತೀನಿ. ಅದೇ ತರ ನೀವು ಎನಿ ಅದರ್ ಡಿಗ್ರಿ ಕ್ವಾಲಿಫಿಕೇಶನ್ ಇದ್ರೆ ಸಹ, ಇನ್ನೂ ಸಹ ಕಂಪ್ಲೀಟ್ ಆಗಿಲ್ಲ ಅಂದ್ರೂ ಸಹ ನೀವು ಫಿಲ್ ಮಾಡಬಹುದು. ಫಿಲ್ ಮಾಡಿ ನೋಡಿ. ನಾನು ಫಿಲ್ ಮಾಡ್ತಿದ್ದೇನೆ. ಅದು ಇನ್ನೂ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ, ಬಟ್ ಫಿಲ್ ಮಾಡ್ತಿದ್ದೇನೆ. ಸೇವ್ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕ್ಯಾಸ್ಟ್ ರಿಸರ್ವೇಶನ್ಗೋಸ್ಕರ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳುತ್ತೆ. RD ನಂಬರ್ ಹಾಕಿ. ನೆಕ್ಸ್ಟ್ ಪ್ರೊಫೈಲ್ ಬರುತ್ತೆ. ಇಲ್ಲಿ ಪ್ರಿವ್ಯೂ ಪ್ರೊಫೈಲ್ ನೋಡ್ಕೋಬಹುದು ಯಾವ ತರ ಇದೆ ಅಂತ. ಈ ಪ್ರೊಫೈಲ್ ನ ಸೇವ್ ಮಾಡಿ ಇಟ್ಕೊಳ್ಳಿ, ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಪ್ಲೇಸ್ ಎಕ್ಸಾಮ್ ಸೆಂಟರ್ ಎಲ್ಲಿದೆ ನೋಡೋಕೋಸ್ಕರ ಬೇಕಾಗುತ್ತೆ ರಿಜಿಸ್ಟರ್ ನಂಬರು. ಇಲ್ಲಿ ಫೋಟೋ ನಾವು ಫ್ರೀ ಮಾಡಿ ನೋಡಬಹುದು. ಫೋಟೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸಿಗ್ನೇಚರ್ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಅಪ್ಲಿಕೇಟೆಡ್ ಫೋಟೋ ನಾವು ನೋಡಬಹುದು ಇಲ್ಲಿ. ಹಾಗೆ ಸಿಗ್ನೇಚರ್ ಸಹ ನೋಡಬಹುದು. ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಬಹುದು ಸಬ್ಮಿಟ್ ಕೊಡೋ ಮೊದಲು ಒಂದ್ಸಲ ಅಪ್ಲಿಕೇಶನ್ ಚೆಕ್ ಮಾಡಿ. ಮತ್ತೆ ಸಬ್ಮಿಟ್ ಕೊಟ್ಟ ಮೇಲೆ ಎಡಿಟ್ ಮಾಡೋ ಆಪ್ಷನ್ ಸಿಗೋದಿಲ್ಲ. ಎಲ್ಲ ಸರಿ ಇದೆ ಎಂದು ಕರೆಕ್ಟಾಗಿ ನೋಡಿ. ನೋಡಿದ ಮೇಲೆ ಸಬ್ಮಿಟ್ ಮಾಡಿ. ಇದನ್ನ ಪ್ರಿಂಟ್ ಹಾಕಿ ಇಳ್ಕೊಳ್ತೀನಿ. ಯಾಕಂತಂದ್ರೆ ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಯಾವ್ದಂತ ತಿಳ್ಕೋದಕ್ಕೋಸ್ಕರ ಬೇಕಾಗಿರುತ್ತೆ. ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗ್ತಿದೆ. ವೆಯ್ಟ್ ಮಾಡಿ, ತೋರಿಸ್ತೀನಿ ಅಪ್ಲಿಕೇಶನ್ ಫಾರ್ಮ್ ಯಾವ ತರ ಬರುತ್ತೆ ಅಂತ. ಇಲ್ಲಿ ನೋಡಬಹುದು ಆಧಾರ್ ಕಾರ್ಡ್ ಇರೋ ಫೋಟೋ ಮತ್ತೆ ನೀವು ಅಪ್ಲೋಡ್ ಮಾಡಿರೋ ಫೋಟೋ ಹಾಗೂ ವಿತ್ ಸಿಗ್ನೇಚರ್ ಸಹ ಇರುತ್ತೆ. ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ID ಮತ್ತೆ ನೀವು ಹಾಕಿರೋ ಇನ್ಫಾರ್ಮೇಶನ್ ಸಹ ಇರುತ್ತೆ. ಹಾಗೆ ಇಲ್ಲಿ ಫೀಸ್ ಪೇಮೆಂಟ್ ಸಹ ನೋಡಬಹುದು. ಮತ್ತೆ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಫಿಸಿಕಲ್ ಫಿಟ್ನೆಸ್ ಸಹ ಕೇಳಿದ್ದಾರೆ.
ಇಲ್ಲಿ ನಾವು ನೋಡ್ಬೋದು. ನಿಮಗೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಡೌಟ್ ಬಂತು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ಅಪ್ಲಿಕೇಶನ್ ಹಾಕುವಾಗ ಏನೇ ಡೌಟ್ ಬಂದರೂ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.